ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಹಿಂದಿ ವಿಷಯದ ಗದ್ಯ ಭಾಗ 2 ಗುಲಾಬ ಸಿಂಗ್ ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೇನೆ, ಕೊನೆವರೆಗೆ ನೋಡಿ. ತುಂಬಾ ಸರಳ ಮತ್ತು ಸುಲಭ ಉತ್ತರಗಳು, ನೀವು ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 9th ಎಲ್ಲ ವಿಷಯಗಳ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ, ಹಿಂದಿ ಎಲ್ಲ ವಿಷಯಗಳ ಇದೇ ರೀತಿ ನಿಮಗೆ ಪಾಠ ಮತ್ತು ಪದ್ಯಗಳ ಕ್ವಶನ್ ಆನ್ಸರ್ಗಳು ಮತ್ತು LB ಕ್ವಶನ್ ಪೇಪರ್ಗಳು, SA1 ಕ್ವಶನ್ ಪೇಪರ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು, ಒಟ್ಟಿನಲ್ಲಿ ನಿಮ್ಮ ಒಂದು 9th SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು PDF ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಒಂದು ಚಾನಲ್ಲು ಖಂಡಿತ ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಆನ್ಸರನ್ನ ಕಳಿಸಿ. ಬನ್ನಿ ನೋಡ್ತಾ ಹೋಗೋಣ. ಈಗ ನಾನು ನಿಮಗೆ ಹಿಂದಿ ವಿಷಯದಲ್ಲಿ ನಿಮಗೆ ಜೈ ಜೈ ಭಾರತ್ ಮಾತಾ ಆ ಒಂದು ಆನ್ಸರ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಜೊತೆಗೆ ಇಂಗ್ಲೀಷ್ ಹಾಕಿದ್ದೀನಿ, ಕನ್ನಡ ಹಾಕಿದ್ದೀನಿ. ಜಸ್ಟ್ ಚಾನಲ್ಗೆ ಹೋಗಿ ನಿಮಗೆ ಎಲ್ಲ ಪಾಠಗಳ ಉತ್ತರ ಸಿಗ್ತವೆ. ನೋಡ್ತಾ ಹೋಗೋಣ. गुलाब सिंह अभ्यास प्रश्नोत्तर एक वाक्य में उत्तर लिखिए. 1 क्वेश्चन, किस कारण से बालक का खाना बंद कर दिया गया? उत्तर, बालक बीमार पड़ा था, इस कारण खाना बंद कर दिया गया. क्वेश्चन नंबर 2, बहन ने बाई को क्या खिला दिया? उत्तर, बहन ने बाई को गुड़ और चना खिला दिया. क्वेश्चन नंबर 3, शहर में क्यों आतंक छा गया? उत्तर, बादशाह का हुक्म था कि जुलूस न निकले, इस कारण से आतंक छा गया था. क्वेश्चन नंबर 4, ताली में क्या जल रहा था? उत्तर, ताली में एक दिया जल रहा था. क्वेश्चन नंबर 5, झंडा किससे बना? उत्तर, झंडा बहन की पुरानी ओढ़नी फाड़ कर बनाया गया. क्वेश्चन नंबर 6, बहन ने क्या ताम लिया? उत्तर, बहन ने झंडा ताम लिया. ನೆಕ್ಸ್ಟು 2-3 ವಾಕ್ಯ ಅಂದರೆ 2 ಅಂಕದ ಪ್ರಶ್ನೆಗಳು, 2-3 ವಾಕ್ಯ. ವೇಟ್ ಮಾಡಿ, ಕಾಣಿಸ್ತೀನಿ ಅನ್ಕೋತೀನಿ. ಕಾಣಿಸಿದೆಯಾ? ಓಕೆ. 1ನೇ ಕ್ವಶನ್ ನೋಡಿ. बाई को बहन कैसे विदा करती है? उत्तर, बहन ने अपनी बाई के माथे पर तिलक लगाया, चावल बिखराए, बाई की आरती उतारी. तब छोटी बाई ने बहन के पैर छुए, बहन ने बाई के सिर पर हाथ पैर बलैया ली. इस प्रकार बाई को बहन ने विदा किया. ಇನ್ನೊಂದು ಪಾಯಿಂಟ್ ನೋಡಿ, ಏನು ಸಂದರ್ಭ ಇದು? अतिरिक्त संदर्भ. बहन का यह प्रेम बाई के प्रति उसकी असीम श्रद्धा और ಏನಾಗಬೇಕದು? असीम श्रद्धा और देशभक्ति के संकल्प को मजबूत करता है. ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋಬೋದು. नेक्स्टು 2ನೇ क्वेश्चन, बाई को गिरते देखकर बहन ने क्या किया? उत्तर, बाई को गिरते देखकर बहन तुरंत उसकी और दौड़ पड़ी, बाई को खून से लथपथ स्थिति में देखा, वह भैया भैया पुकारते रहे, अपनी बाई से झंडा ले लिया. ಇನ್ನು ಅತಿರಿಕ್ತ ಸಂದರ್ಭ ಇದು. ನೀವು ಕೂಡ ಇದು ಎಕ್ಸ್ಟ್ರಾ, ಇದು ಎಕ್ಸಾಮಲ್ಲಿ ಬರಿಬೋದು ಅಥವಾ ಬರಲಿಲ್ಲ ನಡೆಯುತ್ತೆ. ಬರ್ಕೊಳ್ಳಿ, ಆದಷ್ಟು ಬರ್ಕೊಳ್ಳಿ. ಬಾಯಿ ಕೋ बलिदान को बेकार न जाने देने उसके ಏನಿದು निडर होकर झंडे को ऊंचा रखा. ಏನಮ್ಮ ಹೇಳ್ತೀನಿ ಕೇಳಿ. बाई के बलिदान को बेकार न जाने देने के लिए उसने निडर होकर झंडे को ऊंचा रखा. ನಿಮಗೆ ಇದು ಅರ್ಥ ಆಗ್ತಿಲ್ಲ, ಕೇವಲ ಲಿಯಾವರೆಗೆ ಬರೀರಿ, ಅರ್ಥ ಆಯ್ತಾ? ಇದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಎಕ್ಸಾಮ್ನಲ್ಲಿ ಬರೀಬೇಕಂತೇನಿಲ್ಲ, ನಿಮಗೆ ಈಸಿ ಅನಿಸಿದ್ರೆ ಬರೀರಿ. ನೆಕ್ಸ್ಟು 3ನೇ ಮೇನು, ಜೋಡ್ಕರ್ ಲಿಯಾ ಗಯ. ಏನೋ ಜೋಡ್ಕರ್ ಲಿಖಿ ಆಗಬೇಕದು, ಜೋಡ್ಕರ್ ಲಿಖಾ ಗಯ ಅಥವಾ ಜೋಡ್ಕರ್ ಲಿಖಿ ಆಗಬೇಕದು. ಇನ್ನು ಬಾಲಕ್ ಸಾರೆ ಘರ್ ಕಾ ದುಲಾರ ತಾ, ಬಾಯಿ ಖುನ್ ಸೆ ಲಥಪತ್ ಪಡಾ ತಾ, ಬಡಿ ದೂರ ಜಾನಾ ಹೈ ತುಮ್ ತಕ್ ಜಾओगी. ಅದಾದಮೇಲೆ ವಾಕ್ಯ ಪ್ರಯೋಗ ಕೀಜಿಯ ಕ್ವಶನ್ಗಳು. ಇಲ್ಲಿ ನಿಮಗೆ ಕೆಲವಷ್ಟು ವಾಕ್ಯವನ್ನು ಕೊಟ್ಟಿದ್ದಾರೆ, ಪದಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅವನ ವಾಕ್ಯದಲ್ಲಿ ಬಳಸಬೇಕು. 1ನೇ ಜುಲೂಸ್ ನೋಡಿ, ಜುಲೂಸ್ ಅಂತ ಕೊಟ್ಟಿದ್ದಾರೆ. ಲೋಗ್ ಜುಲೂಸ್ ಮೇ
ಭಾಗ ಲೇತೆ ಹೈ, ಲೋಗ್ ಜುಲೂಸ್ ಮೇ ಭಾಗ ಲೇತೆ ಹೈ. ಇದೆ ಅಂತಲ್ಲ, ನೀವು ಬೇರೆ ಕೂಡ ಬರಿಬೋದು. ಇನ್ನು ಎರಡನೇದು ಆಭಾ ಮಂಡಲ್ ಕೊಟ್ಟಿದ್ದಾರೆ. ಮೈನೆ ಶ್ರೀರಾಮ್ ಕೆ ಚಿತ್ರ ಮೇ ಆಭಾ ಮಂಡಲ್ ದೇಖಾ. ಮೂರನೇದು ಆತಂಕ, ಶ್ರೀನಗರ್ ಮೇ ಆತಂಕ ವಾತಾವರಣ ತಾ. ನಾಲ್ಕನೇದು ಹುಕ್ಮ್, ರಾಜಾ ಕಾ ಹುಕ್ಮ್ ಪ್ರಜಾ ಕೋ ಪಾಲನ್ ಕರ್ನಾ ಪಡ್ತಾ ಹೈ. ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು ವಾಕ್ಯವನ್ನು, ಇದು ಎಕ್ಸಾಂಪಲ್ಗಳಷ್ಟೇ. ನೆಕ್ಸ್ಟು ಸಂಧ್ಯಾ ಸರ್ವನಾಮ್, ಸಂಧ್ಯಾ ಸರ್ವನಾಮ್ ಶಬ್ದಕ್ಕೂ ಅಲಗ್ ಅಲಗ್ ಕೀಜೆ. ಸಂಧ್ಯಾ ಸರ್ವನಾಮ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ ನೋಡಿ. ಜುಲ್ಲೂಸ್, ವಹ, ಮಾ, ಬಾದ್ಶಾ, ಗುಲಾಬ್ ಸಿಂಗ್, ಬಹನ್, ಉಸೆ, ಭಯ್ಯಾ, ಅಪ್ನೆ, ಇನ್, ಜಂಡಾ, ಸಿಪಾಯಿ, ಲೋಗ್, ಉನ್ಹೋನೆ, ಗೋಲಿ, ಕೂನ್. ನಾವು ಇದನ್ನ ಸಂಧ್ಯಾ ಬೇರೆ ಮಾಡಬೇಕು ಮತ್ತು ಸಂಧ್ಯಾ ಶಬ್ದ ಬೇರೆ ಮಾಡಬೇಕು, ಸರ್ವನಾಮ ಶಬ್ದ ಬೇರೆ ಮಾಡಬೇಕು. ಸಂಧ್ಯಾ ಸರ್ವನಾಮ ನೋಡಿ, ಸಂಧ್ಯಾ ಎಲ್ಲಿ ಬರ್ತವೆ? ಜುಲೂಸ್, ಮಾ, ಬಾದಶಾ, ಗುಲಾಬ್ ಸಿಂಗ್, ಬಹನ್, ಭಯ್ಯಾ, ಗೋಲಿ, ಜಂಡಾ, ಸಿಪಾಯಿ, ಕೂನ್, ಲೋಗ್. ಇವೆಲ್ಲ ಸಂಧ್ಯಾ ಶಬ್ದಗಳು. ಇನ್ನು ಸರ್ವನಾಮ ಶಬ್ದ ಯಾವೆಲ್ಲ ಬರ್ತವೆ? ಉನ್ಹೋನೆ, ವಹ, ಉಸೆ, ಇನ್, ಅಪ್ನೆ. ಇವೆಲ್ಲ ಸರ್ವನಾಮ. ಇನ್ನು ವಿಶೇಷಣ ಶಬ್ದ ಚಾಂಟ್ ಕರ್ ಅಲಗ್ ಕೀಜಿಯೆ. ವಿಶೇಷಣ ಶಬ್ದ ಕೇಳಿದರೆ ಅಲಗ್ ಮಾಡ್ಬೇಕು ನಾವು, ಅಂದರೆ ಬೇರೆ ಮಾಡ್ಬೇಕಂತ ಅರ್ಥ. ಕಾಲ, ಕುತ್ತ, ಭಯಂಕರ ಆತ. ಏನು ವಿಶೇಷಣ ಕಾಲ ಅನ್ನೋದು ವಿಶೇಷಣ ಕೇಳಿದ್ದಾರೆ. ಯಾವುದೋ ವಿಶೇಷಣ ಕಾಲ. ತೋತಾ ಹರಿ ರಂಗ್ ಕಾ ಹೈ, ವಿಶೇಷಣ ಹರಿ. ವಹ ಪೀಲಾ ಪಪೀತಾ ಕಾ ರಾತ. ಪೀಲ ಅಂದರೆ ಏನು ಬಣ್ಣ ಸೂಚಿಸ್ತದೆ ಇಲ್ಲಿ. ಕಾಲ, ಹರಿ ಇವೆಲ್ಲ ಬಣ್ಣಗಳು. ಆಯ್ತಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸುಂದರ್ ಲಡ್ಕಿ ಸೂಪ್ ಗಾತಿ ಹೈ. ಯಾವ ಲಡ್ಕಿ, ಯಾವ ಹುಡುಗಿ? ಅದು ಸುಂದರ ಹುಡುಗಿ. ಅದರಿಂದ ಸುಂದರ್ ಅನ್ನೋದು ಏನಾಗ್ತದೆ? ವಿಶೇಷಣ ಆಗ್ತದೆ. ನೋಡಿ, ಬಣ್ಣ ಬಂದಾಗ ಬಣ್ಣವನ್ನು ಬರಬೇಕು. ಕಾಲ ಅನ್ನೋದು ಬಣ್ಣ, ಅದು ಹರೆ ಅನ್ನೋದು ಒಂದು ಬಣ್ಣ, ಪೀಲ ಅನ್ನೋದು ಬಣ್ಣ, ಇದು ವಿಶೇಷಣ. ಅದೇ ರೀತಿ ಲಡ್ಕಿ ಅಂತ ಹೇಳಿದ್ದಾರೆ. ಯಾವ ಲಡ್ಕಿ? ಸುಂದರ ಲಡ್ಕಿ. ಈ ರೀತಿ ಆ ಒಂದು ವಾಕ್ಯದಲ್ಲಿ ವಿಶೇಷ ಪದವನ್ನು ಬರಬೇಕು. ವಿಶೇಷ ಏನಿದೆ ಅಲ್ಲಿ, ಅರ್ಥ ಆಯ್ತಾ? ನೆಕ್ಸ್ಟು ಅನುರೂಪತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಅನುರೂಪತ ಬಿಡೋಕ್ಕೋಬೇಡಿ. ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೆ ಅದು ಟೆಸ್ಟ್ ಆಗಿರಲಿ, ಘಟಕ ಪರೀಕ್ಷೆ ಆಗಿರಲಿ, ಅಂದರೆ LB ಆಗಿರಲಿ, SA1 SA2 ಎಲ್ಲ ಕೂಡ ಕ್ವಶನ್ ಕೇಳ್ತಾರೆ ನೋಡಿ. ಒಂದನೇ ಕ್ವಶನ್ನು ಶ್ರೀಧಾರ ಕವಿತಾ ಆದರೆ ಬಿಕರೆ ಮೋತಿ ಕಹಾನಿ ಆಗ್ತದೆ. ಇನ್ನು ಎರಡನೇದು ರಾಣಿ ರಾಜ ಬೇಗಂ ಬಾದ್ಶಾ. ಮೂರನೇದು ಉಂಗುರ್ ಫಲ್ ಗುಲಾಬ್ ಫೂಲ್. ಉಂಗುರ್ ಫಲ್ ಆದರೆ ಗುಲಾಬ್ ಅನ್ನೋದು ಫೂಲ್. ನಾಲ್ಕನೇದು ದಿಯಾ ದೀಪ್ ಪತಾಕ ಧ್ವಜ್, ಅಥವಾ ಜೆಂಡಾನು ಆಗ್ತದೆ, ಪತಾಕ ಜೆಂಡಾನು ಆಗ್ತದೆ. ನೆಕ್ಸ್ಟು ಅನಿಲಿಂಗ್ ಶಬ್ದ ಲಿಖಿ. ಅನಿಲಿಂಗ್ ಕೇಳಿದ್ದಾರೆ, ಇದು ಕೂಡ ನಮಗೆ 1 ಮಾರ್ಕ್ಸ್ಲಿ ಕೇಳ್ತಾರೆ. ಬಾದಶಾ ಬೇಗಂ, ಲೇಖಕ್ ಲೇಖಿಕಾ, ದೇವತಾ ದೇವಿ, ರಾಜ ರಾಣಿ, ಪೀತಾ ಮಾತಾ, ಬಹನ್ ಬಾಯಿ. ನೆಕ್ಸ್ಟು ಅನ್ಯ ವಚನ ರೂಪ್ ಲಿಖಿ. ಅನ್ಯ ವಚನ ಕೇಳಿದ್ದಾರೆ, ಅಂದರೆ ಏಕವಚನ ಬಹುವಚನ. ಇದು ಮೇಲಿಂದ ಏನಿದು? ಲಿಂಗ, ಸ್ತ್ರೀಲಿಂಗ ಪುಲ್ಲಿಂಗ. ಆದರೆ ಇದು ವಚನ ಕೇಳಿದ್ದಾರೆ, ಏಕವಚನ ಬಹುವಚನ. ಕನ್ನಡದಲ್ಲಿ ಏನು ಕರೀತೀವಿ ನಾವು? ಏಕವಚನ ಬಹುವಚನ. ಜೆಂಡಾ ಅನ್ನೋದು ಝಂಡೆ. ನೋಡಿ, ಸ್ವಲ್ಪ ಹಿಂದಿಯಲ್ಲಿ ನೋಡಿ, ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕನ್ನಡಕ್ಕೂ ಹಿಂದಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಗಮನ ಇರಲಿ. ತುಂಬ ಜನ ಏನು ಮಾಡ್ತಾರೆ, ಅದನ್ನ ಕನ್ನಡಕ್ಕೆ ಹೋಲಿಸಿ ಬರೀತಾರೆ. ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಜೆಂಡಾ, ಹಿಂದಿಲಿ ಜೆಂಡಾ ಇದ್ದರೆ ಅದು ಏಕವಚನ ಜೆಂಡಾ ಇದ್ದರೆ ಬಹುವಚನ ಜಂಡಿ ಆಗ್ತದೆ. ಅರ್ಥ ಆಯ್ತಾ? ದರ್ವಾಜೆ ಇದ್ದರೆ ದರ್ವಾಜೆ ಆಗ್ತದೆ. ಓಡ್ನಿ ಓಡನೀಯ ಆಗ್ತದೆ. ತುಂಬ ಜನ ಓಡ್ನಿಯೋ ಅಂತ ಬರೀತಾರೆ, ಅಲ್ಲ, ಓಡನೀಯ ಅದು. ಕಹಾನಿ ಕಹಾನೀಯ. ಇನ್ನು ಜಂಡಾ ಜೆಂಡೆ, ತಾಲಿ ತಾಲಿಯ. ಅಬ್ಸರ್ವ್ ಮಾಡಿ, ಇವೆಲ್ಲ ನಿಮಗೆ ಗೊತ್ತಿರಬೇಕು, 1 ಮಾರ್ಕ್ಸ್ಲಿ ಕೇಳ್ತಾರೆ. ಅರ್ಥ ಆಯ್ತು? ಎಕ್ಸಾಮ್ ಅಂತ ಬಂದಾಗ ಇವ್ನು ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಅವರು. ಅದರಿಂದ ನಾನು ಪ್ರತಿಯೊಂದು ಪಾಯಿಂಟಲ್ಲಿ ಹೇಳ್ತಾ ಇರ್ತೀನಿ, ಯಾವೆಲ್ಲ ಎಕ್ಸಾಮ್ ಕೇಳ್ತಾರಂತ. ಅದನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ರೈಟ್ ಮಾಡಿ ಇಟ್ಕೊಳ್ಳಿ ಬುಕ್ಕಲ್ಲಿ, ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗ್ತದೆ. ಇನ್ನು ಸಮಾನಾರ್ಥಕ ಕೇಳ್ತಾರೆ ನೋಡಿ. ಸಮಾನಾರ್ಥಕ ಶಬ್ದ ಲಿಖಿಯೇ. ನೋಡಿ, ಸಮೀಪ, ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಸಮೀಪ, ಪಾಸ್, ನಿಕಟ್. ಸಮೀಪಕ್ಕೆ ಸಮಾನಾರ್ಥಕ ಯಾವುದು? ಪಾಸ್, ನಿಕಟ್. ಇವೆಲ್ಲ ಸಮಾನಾರ್ಥಕ ಆಗ್ತವೆ. ಇನ್ನು ಕೂನ್ ಅಂದರೆ ರಕ್ತ. ಕೂನ್ ಅಂತ ಕರೀತಾರೆ ಹಿಂದಿಯಲ್ಲಿ. ರಕ್ತಕ್ಕೆ ಏನು ಕರೀತಾರೆ? ರಕ್ತ, ಲಹು, ಆಮೇಲೆ ಶೇನಿತ್ ಅಂತ ನೋಡಿ. ರಕ್ತ ಅಂತ ಬರೀರಿ, ಲಹು ಅಂತ ಬರೀರಿ ನೀವು. ಇನ್ನು ಮೂರನೇದು ಜಂಡಾ ಅಂತ ಆಗಬೇಕು. ಅದು ಜಂಡಾ, ಧ್ವಜ್, ಪತಾಕ. ಜಂಡಾಕ್ಕೆ ನಾವೇನು ಕರಿತೀವಿ ಹಿಂದಿಯಲ್ಲಿ? ಮತ್ತೆ ಧ್ವಜ್ ಅಂತ ಕರಿತೀವಿ, ಪತಾಕ ಅಂತ ಕರಿತೀವಿ. ಅಥವಾ ಅವರು ಈ ರೀತಿ ಕೊಡ್ಬೋದು, ಧ್ವಜ್ ಅಂತ ಕೊಟ್ಟು ಕೇಳ್ಬೋದು. ಅವಾಗ ನೀವು ಬರ್ರಿ ಜೆಂಡಾ ಬರೀರಿ, ಪತಾಕ ಬರೀರಿ, ಇಷ್ಟೇ. ನೆಕ್ಸ್ಟ್ 4ನೇ ಸಂತೋಷ್. ಸಂತೋಷ ಅಂದರೆ ಏನು? ಖುಷಿ, ಆನಂದ್ ಇವೆಲ್ಲ ಆಗ್ತದೆ. ಇನ್ನು ನೆಕ್ಸ್ಟ್ ಉಚಿತ ಶಬ್ದೋಸೆ ಖಾಲಿ ಸ್ಥಾನ ಬರೀ. ಖಾಲಿ ಸ್ಥಾನ ಬರೀ ಕ್ವಶನ್ ಕೇಳಿದ್ದಾರೆ. ಬಡಾ ಬಾರಿ ಜುಲ್ಲೂಸ್ ಡ್ಯಾಶ್ ತಾ. उत्तर निकलना था. बड़ा भारी जुलूस निकलना था. वह सारे घर का दुलारा था. झंडे की तैयारी होने लगी. लोग भागे आए.
ಅದಾದಮೇಲೆ ಇವು ಕೂಡ ಇಂಪಾರ್ಟೆಂಟ್ ನೋಡಿ, ಇದು ಕೂಡ 1 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನಾನು ಪ್ರತಿಯೊಂದರಲ್ಲಿ ಎಕ್ಸಾಮ್ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತದೆ. ಎಕ್ಸಾಮಲ್ಲಿ ಯಾವ್ದು ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಕನ್ಫ್ಯೂಸ್ ಆಗ್ತದೆ. ಅದರಿಂದ ಇವೆಲ್ಲ ನೋಡಿ 1 ಮಾರ್ಕ್ಸಿಗೆ ಕೇಳ್ತಾರೆ, ಅರ್ಥ ಆಯ್ತಾ. ನಿಮಗೆ ಬಹು ಆಯ್ಕೆಯಲ್ಲಿ ಕೇಳ್ತಾರೆ, ಮಲ್ಟಿಪಲ್ ಕ್ವಶನಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ ಇಲ್ಲಿ 3 ಟೈಪ್ ಬರ್ತವೆ, ಅರ್ಥ ಆಯ್ತಾ. ಒಂದನೇದು ಮೂಲ ಕ್ರಿಯೆ ಅಂತ ಬರ್ತದೆ, ಎರಡನೇದು ಪ್ರಥಮ ಪ್ರೇರಣಾರ್ಥಕ, ಮೂರನೇದು ದ್ವಿತೀಯ ಪ್ರೇರಣಾರ್ಥಕ. ಪ್ರಥಮ ಪ್ರೇರಣಾರ್ಥಕದಲ್ಲಿ ನಿಮಗೆ ಆನ ಅಂತ ಬರ್ತದೆ, ಇನ್ನು ದ್ವಿತೀಯ ಪ್ರೇರಣಾರ್ಥಕದಲ್ಲಿ ವಾನ ಅಂತ ಬರ್ತದೆ. ಇನ್ನು ಕ್ರಿಯೆಯಲ್ಲಿ ಇರೋದಿಲ್ಲ, ಕ್ರಿಯೆಯಲ್ಲಿ ಒಂದೇ ಪದ ಇರ್ತದೆ, ಏನು ಮಿಲ್ನ ಅನ್ನೋದು ಇದು ಕ್ರಿಯೆ. ಇನ್ನು ಮಿಲಾನ ಅಬ್ಸರ್ವ್ ಮಾಡಿ, ಮಿಲ್ನ ಅನ್ನೋದು ಒಂದು ಪದ, ಇದು ಮಿಲಾನ ಆನ ಅಂತ ಬರ್ತದೆ. ಆನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ. ಇನ್ನು ದ್ವಿತೀಯನ್ನು ಅಬ್ಸರ್ವ್ ಮಾಡಿ, ಮಿಲ್ವಾನ ವಾನ ಅಂತ ಬರ್ತಿದೆ ನೋಡಿ, ಮಿಲ್ವಾನ ವಾನ ಅಂತ ಬರೋದು ದ್ವಿತೀಯ ಪ್ರೇರಣಾರ್ಥಕ. ಸಿಂಪಲ್ ನೋಡಿ, ಅದು ಆ ಒಂದು ಶಬ್ದ ನಾರ್ಮಲ್ ಆಗಿ ಇದ್ದರೆ ಮಿಲ್ನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ, ಅಲ್ಲಿ ಆನ ಅಂತ ಬಂದರೆ ಆ ಅಂತ ಬರ್ತದೆ ನೋಡಿ, ಮಿಲಾನ ಅನ್ನೋದು ಪ್ರಥಮ, ಇನ್ನು ವಾನ ಅಂತ ಬಂದರೆ ದ್ವಿತೀಯ. ಒಂದನೇದು ಮೂಲಕ್ರಿಯೆ, ಎರಡನೇದು ಆನ, ಮೂರನೇದು ವಾನ, ಅರ್ಥ ಆಯ್ತಾ. ನೋಡಿ ಕೊಟ್ಟಿದ್ದೀನಿ ಕೆಲವಷ್ಟು ಎಕ್ಸಾಂಪಲ್ಗಳು, ಇವೆಲ್ಲ ಬುಕ್ಕಲ್ಲಿ ಇವೆ ನಿಮ್ಮಲ್ಲಿ ಕ್ವಶನ್ಗಳು. ಮಿಲ್ನ, ಮಿಲಾನ, ಮಿಲ್ವಾನ, ದೇಕ್ನ, ದಿಕಾನ, ದಿಕ್ವಾನ. ಆಲ್ಮೋಸ್ಟ್ ಗೊತ್ತಾಗ್ತದೆ ನಿಮಗೆ ಯಾವುದು ಪ್ರಥಮ ದ್ವಿತೀಯ ಕೇಳ್ತಾರೆ. ನಿಮಗೆ ಹೆಚ್ಚಾಗಿ ಎಕ್ಸಾಮ್ನಲ್ಲಿ ಪ್ರಥಮ ಕೇಳ್ತಾರೆ, ಇಲ್ಲ ದ್ವಿತೀಯ ಕೇಳ್ತಾರೆ. ಮೂಲಕ್ರಿಯೆ ಅವ್ರು ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಪ್ರಥಮ ಕೇಳ್ತಾರೆ, ದ್ವಿತೀಯ ಕೇಳ್ತಾರೆ, ಅಥವಾ ನಿಮಗೆ ಪ್ರಥಮ ಕೊಟ್ಬಿಟ್ಟು ದ್ವಿತೀಯ ಕೇಳ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಆನ ಅನ್ನೋದು ಪ್ರಥಮ, ವಾನ ಅನ್ನೋದು ದ್ವಿತೀಯ. ಅಥವಾ ಆನೂ ಇಲ್ಲ ವಾನೂ ಇಲ್ಲ ಅಂದರೆ ಅದು ಮೂಲಕ್ರಿಯೆ ಆಗಿರ್ತದೆ. ದೇಕ್ನ, ದಿಕಾನ, ದಿಕ್ವಾನ, ಖಾನ, ಖಿಲಾನ, ಖಿಲ್ವಾನ, ಬೈಟ್ನ, ಬಿಟಾನ, ಬಿಟ್ವಾನ, ದುಮ್ನ, ದುಮಾನ, ದುಮ್ವಾನ. ಆಮೇಲೆ ನಯ ಶಬ್ದ ಬನಾಕರ್ ಲಿಖಿಯೆ. ನಯ ಶಬ್ದ ಮಾಡಕ್ಕೆ ನಾವು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಅವರು, ಅನ್ಜಾನ್ ಅನ್ಜಾನ್, ಬೇಜಾನ್ ಬೇಜಾನ್, ಸುಜಾನ್ ಸುಜಾನ್. ನೀವು ಯಾವ್ದು ಬೇಕಾದ್ರೂ ಶಬ್ದನೂ ಬರಿಬೋದು, ನೋಡ್ಕೊಳ್ಳಿ, ಕ್ವಶನ್ ನೋಡ್ಕೊಳ್ಳಿ ಬುಕ್ಕಲ್ಲಿ. ನೆಕ್ಸ್ಟ್ ಇಸಿ ಪ್ರಕಾರ ಅನ್, ಬೇ, ಸು, ಕೋ ಜೋಡ್ಕರ್ ಅನ್ಯ 5 ನಯ ಶಬ್ದ ಲಿಖಿಯೆ. ಅನ್, ಬೇ ಮತ್ತು ಸು ಅನ್ನು ಬಳಸಿ ನಾವು 5 ಶಬ್ದನ ಬರೀಬೇಕು. ಎಕ್ಸಾಮ್ ಕೊಟ್ಟಿದ್ದು ನೋಡಿ, ಅನ್ ಅಂತ ಬಳಸಿ ನಾವು ಮಾಡ್ಬೋದು. ಅನರ್ಥ ಆಗ್ತದೆ, ಅನಾದಿ, ಅನುಪಮ್, ಅನಿಚ್ಛಾ, ಅನಪಡ್. ಉದಾಹರಣೆ ಮತ್ತೆ ಕೊಟ್ಟಿದ್ದೆ ನೋಡಿ, ಅನ್ಜಾನ್, ಅನ್ಮೋಲ್. ಇನ್ನು ಬೇ ಅಂತ ಬಳಸಿ ನಾವು ಶಬ್ದ ಮಾಡಬೇಕು. ಬೇಕಸೂರ್ ಅಂದರೆ ಬಕಾಸೂರ್ ಅಂತ ಆಗ್ತದೆ, ಬೇಕಸೂರ್ ಅಂತ ಹಿಂದಿಯಲ್ಲಿ ಕರೀತಾರೆ. ಬೇಹದ್, ಬೇಶರ್ಮ್, ಬೇದಾಗ್, ಬೇರ್ಹಮ್, ಆಮೇಲೆ ಬೇಪೇಪರ್, ಬೇನಮ್. ನಿಮಗೆ ತುಂಬ ಟಫ್ ಅನಿಸಿದರೆ ನೀವು ಬೇಯಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಿಮ್ಮದೇ ಸ್ವಂತವಾಗಿ ಬರ್ಕೊಳ್ಳಿ, ಮತ್ತು ನಿಮ್ಮ ಬುಕ್ಕಲ್ಲಿ ಹುಡ್ಕೊಳ್ಳಿ. ಬೇ ಶಬ್ದಗಳು ತುಂಬಾ ಇವೆ, ಅದನ್ನು ಕೂಡ ಬರ್ಕೋಬೋದು. ಸುಗು ಅಂತ ಬರ್ತದೆ, ಸುಪುತ್ರ. ಆಮೇಲೆ ಸುಸ್ವಾಗತ ಆಗ್ಬೋದು, ಸುಮಧುರ್ ಬರ್ತದೆ, ಸುಸಂಸ್ಕೃತ್ ಬರ್ತದೆ, ಇವೆಲ್ಲ ಬರ್ತವೆ. ಸುಗಮ್, ಸುಲಭ್, ನಿಮಗೆ ಯಾವ ಸುಲಭವೇ ಅವನ್ನ ಬರ್ಕೊಳ್ಳಿ. ನೆಕ್ಸ್ಟು ಇಷ್ಟಾದರೆ ಮುಗೀತು ನೋಡಿ ನಿಮ್ಮದೊಂದು ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸ ಕ್ವಶನ್ ಮುಗೀತವೆ. ಇಷ್ಟೇ ನೋಡಿ, ತುಂಬ ಏನಿಲ್ಲ, ತುಂಬಾ ಸುಲಭ ಇವೆ, ಅಷ್ಟೊಂದು ಟಫ್ ಇಲ್ಲ. ನೋಡಿ, ಹಿಂದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನ್ನಿಸ್ತದೆ, ನೀವು ಆವಾಗ ಅದೇ ಆನ್ಸರ್ಗಳನ್ನು ಕ್ವಶನ್ಗಳನ್ನು ರಿಪೀಟಾಗಿ ಓದ್ತೀರಾ, ಆವಾಗ ನಿಮಗೆ ಹಿಂದಿ ಈಸಿ ಆಗ್ತಾ ಹೋಗುತ್ತೆ. ಅದರಿಂದ ಒಂದೇ ಸಲಕ್ಕೆ ಟಫ್ ಅನ್ಕೋಬೇಡಿ. ಆ ಒಂದು ಕ್ವಶನನ್ನು ಆನ್ಸರನ್ನು ಒಂದು 3-4 ಸಲ ಓದಿ, ಅವಾಗ ನನಗೆ ತುಂಬಾ ಈಸಿ ಅನ್ನಿಸ್ತದೆ, ಮತ್ತು ಓದಿದ್ದು ನೆನಪಿಡ್ತದೆ. ಮತ್ತೊಮ್ಮೆ ಓದ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ಬರ್ಕೊಂಡ್ರೆ ನಿಮಗೆ ಹಿಂದಿಯಲ್ಲಿ ನಿಮಗೆ ಒತ್ತಕ್ಷರ ಬರ್ತವೆ, ಯಾವುದು ಬರಬೇಕು ಅನ್ನೋದು ಐಡಿಯಾ ಬರ್ತದೆ. ನೋಟ್ಸ್ ಬರ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ಒಂದು ಪಾಠ ಬಿಟ್ಟು ಮತ್ತು ಬೇರೆ ಯಾವ ಪಾಠ ಬೇಕು, ಪದ್ಯ ಬೇಕು, ಯಾವ ವಿಷಯದ ಆನ್ಸರ್ ಬೇಕು ಕಮೆಂಟ್ ಹಾಕಿ. ನಾವು ಆದಷ್ಟು ಅವನ್ನ ವಿಡಿಯೋನ ಹಾಕ್ತೀವಿ. ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.